ಪ್ರಮುಖವಾಗಿ ನೀವು ಈ ಕ್ರಿಶ್ಚಿಯನ್ ಒಕ್ಕಲಿಗ ಈ ರೀತಿ ಕಾಲಂಗಳ ಬಗ್ಗೆ ಆಕ್ಷೇಪಣೆ ಇತ್ತು. ನೋಡಿ, ಈಗ ಸಮಯ ಒಂದೇ ಒಂದಿನ ಇದೆ ಸರ್, ನೀವು ಹೇಗೆ ಬದಲಾಯಿಸೋದಕ್ಕೆ ಸಾಧ್ಯ? ನೀವು ನಿರ್ಣಯ ಏನೋ ಮಾಡಿದ್ರಿ. ನೋಡಿ, ಜಾತಿ ಆರಂಭದಲ್ಲಿ ಇದ್ದಿದ್ದು 877. ಕಾಂತರಾಜ್ ವರದಿ ಬಂದದ್ದು ಅದನ್ನು 1511 ತಗೊಂಡೋದ್ರು. ಈಗ ಮತ್ತೆ 211 212 ಜಾತಿನ ಹೆಚ್ಚು ಮಾಡಿದ್ದಾರೆ. ಆ ರೀತಿ ಜಾತಿ ಹೆಚ್ಚು ಮಾಡುವ ಅಧಿಕಾರ ಇವರಿಗೆ ಯಾರು ಕೊಟ್ಟಿದ್ದು? ಇದ್ರೊಳಗಡೆ ಅದರಲ್ಲಿ ಹಿಂದೂ ಜಾತಿಗಳನ್ನೆಲ್ಲ ಕ್ರಿಶ್ಚಿಯನ್ ಟ್ಯಾಗ್ ಕಟ್ಟಿದ್ದಾರೆ. ಇಲ್ಲಿ ಜಾತಿಯ ಕಳ್ತನ ಆಗಿದೆ, ಮತಗಳ್ತನ ಅಲ್ಲ. ಜಾತಿಯನ್ನೇ ಕತ್ಕೊಂಡು ಹೋಗಿ ಇನ್ನೊಂದು ಕಡೆಗೆ ಸೇರಿಸೋ ಕೆಲಸ ಮಾಡಿದ್ದಾರೆ. ಈ ಜಾತಿ ಕಳ್ತನ ಇದು. ಈ ಜಾತಿ ಕಳ್ತನ ಇದಕ್ಕೆ ನಾವು ಅವಕಾಶ ಕೊಡಲ್ಲ. ಅವೈಜ್ಞಾನಿಕವಾಗಿರುವ ರೀತಿಯಲ್ಲಿ ಸಮೀಕ್ಷೆ ಮಾಡೋದು ಬೇಡ. ಸಮೀಕ್ಷೆ ಸರಿಯಾದ ರೀತಿಯಲ್ಲಿ ಮಾಡಲಿ. ಮತ್ತೆ ಅವರಿಗೆ ಹಿಂದೂ ಹಬ್ಬನೇ ಬೇಕಾ ಸಮೀಕ್ಷೆ ಮಾಡಕ್ಕೆ? ನಾಳೆ ಮಹಾಲಯ, ನಾಡಿದಿಂದ ನವರಾತ್ರಿ. ನವರಾತ್ರಿ ಅಂತ ಹೇಳಿದ್ರೆ ಬಹಳಷ್ಟು ಜನ ಮಂದೇವ್ರಿಗೆ ನಡ್ಕೊಳ್ತಾರೆ, ಉಪವಾಸ ಇರ್ತಾರೆ. ಅದರಲ್ಲಿ ಶಿಕ್ಷಕರು ಉಪವಾಸದಲ್ಲಿ ಇರ್ತಾರೆ, ಮಂದೇವ್ರಿಗೆ ನಡ್ಕೊಳ್ತಾರೆ. ಅವರೆಲ್ಲ ಮಂದೇವರಿಗೆ ನಡ್ಕೊಳ್ಳೋದು ಉಪವಾಸ ಬಿಟ್ಟು ಮನೆ ಮನೆ ತಿರುಗಬೇಕಾ? ಈಗಲೇ ಬೇಕಾ ಅವರಿಗೆ? ಇದನ್ನ ಬೇರೆ ಮತದವರ ಹಬ್ಬದಲ್ಲೂ ಹಿಂಗೆ ಮಾಡ್ತಾರ? ಅವರು ಮಾಡಿದ್ರು ಊರಿಗೆ ಬೆಂಕಿ ಹಚ್ಚಿಬಿಡೋರು. ಹಂಗಾಗಿ ನಾನು ಆಗ್ರಹ ಮಾಡ್ತಾನೆ, ನಿಮ್ಮ ಸಮೀಕ್ಷೆ ಸರಿಯಾದ ರೀತಿಯಲ್ಲಿ ಆಗಬೇಕು. ಯಾವ್ಯಾವುದನ್ನ ಅಕ್ರಮವಾಗಿ ಜಾತಿ ಕಾಲಮಲ್ಲಿ ಸೇರಿಸಿದಿರಿ ತೆಗಿಬೇಕು. ಒಕ್ಕಲಿಗ ಕ್ರಿಶ್ಚಿಯನ್ ಇಲ್ಲ, ಬ್ರಾಹ್ಮಣ ಕ್ರಿಶ್ಚಿಯನ್ ಇಲ್ಲ. ಬ್ರಾಹ್ಮಣ ಅಂದ್ರೆ ಅವ್ನು ಜನಿವಾರ ಹಾಕಿದ್ರೆ ಅವ್ನು ಕ್ರಾಸ್ ಹಾಕಂಗಿಲ್ಲ. ಒಕ್ಕಲ್ತನ ಮಾಡ್ಕೊಂಡು ಒಕ್ಕಲಿಗ ಜಾತಿ ಅಂತ ಗುರ್ಸ್ಕೊಂಡವನು ಕ್ರಿಶ್ಚಿಯನ್ ಅಂತ ಅನ್ಸ್ಕೊಳ್ಳಲ್ಲ. ಆ ತರ ಮಾಡಿರ್ತಕ್ಕಂಥ ತಾರತಮ್ಯವನ್ನ ತೆಗೆದುಹಾಕಿ ಪ್ರಾಮಾಣಿಕವಾಗಿ ನ್ಯಾಯಯುತವಾಗಿ ಸಮೀಕ್ಷೆ ಮಾಡ್ಲಿ. ಇಲ್ದೇ ಇದ್ರೆ ಬೀದಿಗಿಳಿಬೇಕು ಅಂತ ಬೀದಿಗಿಳಿಯಕ್ಕೆ ತಯಾರಿದ್ದೇವೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.